ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಇನ್ನು ನಾರಾಯಣಪುರ ಜಲಾಶಯದಿಂದ 2,50,000 ಕ್ಯೂಸೆಕ್ ನೀರನ್ನು ಕೃಷ್ಣಾ ನದಿಗೆ ಬಿಡಲಾಗಿದ್ದು, ಈ ಒಂದು ದೃಶ್ಯ ರೌದ್ರ ನರ್ತನ ತಾಳಿರುವ ಕೃಷ್ಣೆಯ ಒಂದು ನೀರಿನ ಹೊರಹರಿವನ್ನು ಕಣ್ತುಂಬಿಕೊಳ್ಳಲು ಸಾಕಷ್ಟು ಜನ ಪ್ರವಾಸಿಗರು ಈ ಒಂದು ಜಲಾಶಯದ ಮುಂಭಾಗದಲ್ಲಿದ್ದರು. ಈ ವೇಳೆ ಈಗಾಗಲೇ ಸಾಕಷ್ಟು ಪ್ರಮಾಣದ ನೀರು ನದಿಗೆ ಬಿಟ್ಟಿರುವ ಹಿನ್ನೆಲೆಯಲ್ಲಿ ಲಿಂಗಸಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಸಂಪೂರ್ಣವಾಗಿ ಮುಳುಗಿದ್ದು ಸಂಪರ್ಕ ಕಡಿತವಾಗಿದೆ. ಇನ್ನು ದೇವದುರ್ಗದ ಹೂವಿನಹಡಗಿ ಸೇತುವೆ ಮುಳುಗಲು ಕೆಲವೇ ಅಡಿ ಬಾಕಿ ಇದೆ. ಇನ್ನು ರಾಯಚೂರು ತಾಲೂಕಿನಲ್ಲೂ ಕೂಡ ಹಲವು ಸೇತುವೆ ಮತ್ತು ದೇವಸ್ಥಾನಗಳು ಮುಳುಗಡೆಗೆ ಹಂತಕ್ಕೆ ತಲುಪಿವೆ.